ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೊರೇನಹಳ್ಳಿ ಗ್ರಾಮಸ್ಥರು ಕಳೆದ ಒಂದು ವಾರದಿಂದ ಚಿರತೆ ಭಯದಲ್ಲಿ ಬದುಕನ್ನ ದೂಡುತ್ತಿದ್ದಾರೆ. ಗ್ರಾಮದ ಪಕ್ಕದಲ್ಲಿರೋ ಗುಡ್ಡದ ಬಳಿ ಆಗಾಗ ಕಾಣಿಸಿಕೊಳ್ಳುವ ಚಿರತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದು, ಪಕ್ಕದ ಕೆರೆಯಲ್ಲಿ ಚಿರತೆ ಹೆಜ್ಜೆ ಗುರುತು ಮೂಡಿರೋದು ಭಯ ಹುಟ್ಟಿಸಿದೆ. ಇನ್ನು ಕುರಿ ಹಾಗೂ ಹಸುವಿನ ಕರುವಿನ ಮೇಲೆ ದಾಳಿ ಮಾಡಿರೋ ಚಿರತೆ ಮೊನ್ನೆ ಮೇಯೋಕೆ ಬಿಟ್ಟ ಕುರಿಮರಿಯೊಂದನ್ನ ತಿಂದು ಮುಗಿಸಿದೆ. ಪರಿಣಾಮ ಗ್ರಾಮಸ್ಥರು ತಮ್ಮ ಹೊಲ ಕೆಲಸಗಳನ್ನ ಬಿಟ್ಟು ಮನೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಸಂಜೆಯಾದ್ರೆ ಸಾಕು ಮನೆ ಸೇರುವಂತಾಗಿದ್ದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕ ಉಂಟು ಮಾಡಿದೆ. 3-4 ದಿನ ಗ್ರಾಮದಲ್ಲಿದ್ರೂ ಯಾವುದೇ ಚಿರತೆ ನಮಗೆ ಕಣ್ಣಿಗೆ ಬಿದ್ದಿಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರೆ, ಚಿರತೆ ದಾಳಿ ಬಗ್ಗೆ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಚಿರತೆ ಬಂತು ನೋಡಿ, ನಾನು ದನ ಬಿಟ್ಕೊಂಡಿದ್ದೆ ಹೊಲದ ಹತ್ರ. ಆವಾಗ ನೋಡ್ತೀನಿ ನಮ್ಮ ಕರ ಹಿಡ್ಕೊಂಬಿಟ್ಟಿತ್ತು. ಅವಾಗ ಹೋಗಿ ಕೋಲ್ ತಗೊಂಡು ಬೆರ್ಸಾಡೋ ಹೊತ್ತಿಗೆ ಕಣ್ಣಿಗೆ ಕಾಣೋದು ಹೋಗೇ ಬಿಡ್ತು. ದೊಡ್ಡದೇ ಸರ್, ಸಣ್ಣದನ್ನಲ್ಲ, ದೊಡ್ಡದೇ ಚಿರತೆ. ಸಣ್ಣಗೆ ಬಿದ್ದಿಕೊಂಡು ಬರ್ತಾಯಿತ್ತು, ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ಎದುರಿದೆ, ಚಿರತೆ ಬಣ್ಣ ನೋಡಿ ಎದುರಿಬಿಟ್ಟೆ ನಾನು. ಸುಮ್ಮನೆ ತುಂಬ ನೋಡ್ಬಿಟ್ನಲ್ಲ, ನನಗೆ ಎದುರ್ಕೊಬಿಡ್ತು. ಗೊತ್ತಾ, ಭಾರಿ ಭಯ ಆಗ್ಬಿಡ್ತು ನನಗೆ. ಅರಣ್ಯ ಇಲಾಖೆದವರು ಫೋನ್ ಮಾಡಿದ್ರು, ಏನು ಅಡ್ರೆಸ್ಸೇ ಇಲ್ಲ ಅವ್ರದ್ದು. ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಸರ್, ಏನು ಮಾಡೋದು.